ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2014 ಮಾಡಲು ಟೂ ಫನ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಇದು ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಇಷ್ಟ ಆಯಿತು ಅಂದರೆ ಡಿಸ್ಪ್ಲೇ ಮೇಲೆ ಓನರ್ ನಂಬರ್ ಸಹ ಹಾಕಿರ್ತೀನಿ, ನೀವು ಡೈರೆಕ್ಟ್ ಓನರು ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ, ಅಥವಾ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ಯೂಟ್ಯೂಬಲ್ಲಿ ತಲುಪುತ್ತಂತ ಹೇಳ್ಬೋದು. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ. ಯಾಕಂದರೆ ನಿಮ್ಮಿಂದ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬೋದು. ಹಾಗೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಯಾವುದೇ ಗಾಡಿ ಆಗಿರಲಿ ವೀಕ್ಷಕರೇ, ಆ ಗಾಡಿ ಸೇಲ್ಗಿದ್ದರೆ ಗಾಡಿ ಫೋಟೋಸು ಮತ್ತು ಡೀಟೇಲ್ಸು ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ, ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಕರೆ ಮಾಡೋಕ್ಕೆ ಹೋಗಬೇಡಿ, ಮತ್ತು ನಾವು ಬ್ಯುಸಿ ಇದ್ದಾಗ ನಾವು ಫೋನ್ ರಿಸೀವ್ ಮಾಡಲಂತನೂ ಬೇಜಾರಾಗಬೇಡಿ. ನೀವು ವಾಟ್ಸಪ್ಪಲ್ಲಿ ಫೋಟೋಸು ಮತ್ತು ಡೀಟೇಲ್ಸು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಹಾಗೆ ಸ್ವಲ್ಪ ಸಮಯ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಡೈರೆಕ್ಟಾಗಿ ನೀವೇನು ಮಾಹಿತಿ ಕೊಟ್ಟಿರ್ತೀರೋ ಗಾಡಿ ಬಗ್ಗೆ, ಹಾಗೆ ಕಾಂಟ್ಯಾಕ್ಟ್ ನಂಬರ್ ಏನು ಕೊಟ್ಟಿರ್ತೀರೋ ಅದೇ ನಂಬರೇ ಯೂಟ್ಯೂಬ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಯಾರಿಗಾದ್ರೂ ಕಸ್ಟಮರು ನೀವು ಹೇಳಿದಂಥ ರೇಟು ಮತ್ತು ಗಾಡಿ ಏನಾದರೂ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು. ಮತ್ತು ಈ ನಂಬರು ಕನ್ಫ್ಯೂಸ್ ಮಾಡ್ಕೊಂಡು ಇದು ಗಾಡಿ ಓನರ್ ನಂಬರ್ ಅಂತ ತಿಳ್ಕೊಂಬಿಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಇರುತ್ತೆ. ನಿಮಗೆ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರೇ. ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡಬೇಡಿ, ಓಕೆನಾ. ಸೆಂಡ್ ಮಾಡಿ ವಾಟ್ಸಪ್ಪಲ್ಲಿ ಗಾಡಿ ಸೇಲಿಗಿದ್ರೆ ಮಾತ್ರ, ಓಕೆನಾ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಓನರೇ ತಿಳಿಸಿದರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ಓನರ್ಗೂ ಸಹ ನೀವು ಕರೆ ಮಾಡ್ಬೋದು ವೀಕ್ಷಕರೇ. ಇವಾಗ ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸರ್ ಅಲ್ಲ, ಓಕೆ. ಮಾಡಲಿ ಎಷ್ಟು ಸರ್ ಅದು? ಸರ್ 2014. 2014. ಓನರ್ ಎಷ್ಟಾಗಿದ್ದಾರೆ ಸರ್ 4 ಜನ ಓನರ್. ಹಾಂ, ವೈಟ್ ಬೋರ್ಡ್ ಎಲ್ಲ ಬೋರ್ಡ್ ಸರ್ ಅದು? ಸರ್ ಎಲ್ಲೋ ಬೋರ್ಡು. ಓಕೆ, ಎಲ್ಲ ಬೋರ್ಡು. 4 ಜನ ಓನರ್ ಆಗಿದ್ದಾರಲ್ಲ. ಓಕೆ, ಎಷ್ಟು ಹೊಡಿದೆ ಗಾಡಿ? ಸರ್ ಗಾಡಿ ಬಂದ್ಬಿಟ್ಟು 1.5 ಚಿಲ್ಲರ್ ಓಡಿದೆ. 1.5 ಲಕ್ಷ ಚಿಲ್ಲರೆ ಓಡಿದೆ. ಹ್ಞೂ. ಓಕೆ, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಈಗ? ಸರ್ ಟೈರ್ 4 ಕೇಸಿಂಗ್ ಟೈರು. ಹಾಂ. ಸ್ಟೇಪ್ನಿ 70% ಇಂದ 80% ಇದೆ. ಸ್ಟೆಪ್ನಿನಾ? ಹಾಂ. ಸರಿ ಸರಿ, ಓಕೆ. ಈಗ FC ಇನ್ಸೂರೆನ್ಸು ಟ್ಯಾಕ್ಸು? ಸರ್ ಇನ್ಸೂರೆನ್ಸು ನವಂಬರ್ ಮಟ್ಟ ಇದೆ. ಹಾಂ. ಟ್ಯಾಕ್ಸು ಆಗಸ್ಟ್ 29 ಮಟ್ಟ ಇದೆ. ಇದೇ ತಿಂಗಳು 29 ಮಟ್ಟ. ಆಗಸ್ಟ್ ತನಕ ಇದೆ. ಓಕೆ, ಇದು FC ಇನ್ನೂ 9 ತಿಂಗಳ ಮಟ್ಟ ಇದೆ. 9ನೇ ತಿಂಗಳಲ್ಲಿದೆ. ಅಂದರೆ FC ಇನ್ಸೂರೆನ್ಸ್ ಈ ವರ್ಷದಲ್ಲಿ ಎಂಡ್ ಆಗ್ಬೋದು, ನವಂಬರಲ್ಲಿ. ಹ್ಞೂ ಸರ್. ಹಾಂ ಹಾಂ ಹಾಂ, ಸರಿ ಸರ್. ಅಂದರೆ ಈಗ ಗಾಡಿಗೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ರಾ ಒಳಗಡೆ ಹೊರಗಡೆ ಏನಾದರೂ? ಸರ್ ಒಳಗಡೆ ಸಬ್ ಊಪರ್ ಇದೆ, ಎಂಪ್ಲಿ ಇದೆ. ಓಕೆ. ಲೈಟಿಂಗ್ಸ್ ಇದೆ. ಹಾಂ ಹಾಂ. ಮತ್ತೆ ಏನಿಲ್ಲ ಸರ್. ಹೊರಗಡೆ ಇನ್ನೇನೋ ಬಂಪರು ಅಂತ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಯಾವ ಥರ ಹಾಕ್ಸಿದ್ರಾ? ಇಲ್ಲ ಸರ್, ಸೇಮ್ ಗಾಡಿ ಕೂಡ ಬಂದಿದೆ, ಬಂಪರು ಕ್ಯಾರಿಯರ್ ಸೇಮ್. ಓಕೆ ಓಕೆ. ರನ್ನಿಂಗ್ ಕಂಡೀಷನ್ನು? ಸರ್ ಚೆನ್ನಾಗಿದೆ. ಶೋರೂಮ್ ಮೇಂಟೆನೆನ್ಸು. ಹಾಂ. ಗದಗ ಶಿವಾನಂದ ಮೋಟರ್ಸ್ ಶೋರೂಮ್ ಮೇಂಟೆನೆನ್ಸ್. ಓಕೆ ಓಕೆ. ಒಟ್ಟಿಗೆ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ? ಹ್ಞೂ ಸರ್ ಇದೆ. ಓಕೆ. ಒಳಗಡೆ ಪ್ಲಾಟ್ಫಾರಮ್ ಎಲ್ಲ ಏನಾದರೂ ರೆಸ್ಟ್ ಬಂದಿರೋದು ಏನಾದರೂ ಇದೆಯಾ? ಇಲ್ಲ ಸರ್, ಇಲ್ಲ. ಎಲ್ಲ ನೀಟಾಗಿದೆಯಾ? ಹ್ಞೂ. ಓಕೆ ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ? ಸರ್ ಇಲ್ಲ ಸರ್, ಫೈನಾನ್ಸ್ ಇಲ್ಲ, ಏನು ಕೇಸ್ ಇಲ್ಲ, ಏನಿಲ್ಲ. ಹಾಂ ಹಾಂ ಹಾಂ, ಫುಲ್ ಕ್ಲಿಯರ್ ಆಗಿದೆ. ಹಾಂ ಕ್ಲಿಯರ್ ಇದೆ. ಓಕೆ ಓಕೆ. ಗಾಡಿ ಇರೋದೆಲ್ಲಿ ಸರ್ ಇದು? ಸರ್ ಹುಬ್ಳಿ ತಾಲೂಕು ಮಲ್ಲಿಗೋಡ ಗ್ರಾಮ. ಹುಬ್ಳಿ ತಾಲೂಕು ಮಲ್ಲಿಗೋಡ, ಕೋಳಿಗೋಡ ಮಲ್ಲಿಗೋಡ ಗ್ರಾಮ. ಹಾಂ. ಎಷ್ಟು ದೂರ ಆಗುತ್ತೆ ಅಲ್ಲಿಂದ? ಸರ್ ಹುಬ್ಳಿಯಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ. 30 ಕಿಲೋಮೀಟ್ರ್. ಹ್ಞೂ. ಸರಿ ಸರಿ. ಏನು ಹೇಳ್ತಾರೆ ಗಾಡಿಗೆ ಅದು ರೇಟು? ಸರ್ 6.45 ಆಯ್ತು. 6,45,000. ಹ್ಞೂ. ಏನು ಅದೇ ಫೈನಲ್ಲ ಅಥವಾ ಏನಾದರೂ ನೆಗೋಷಿಯಬಲ್ ಇರುತ್ತೆ ಸರ್? ಏನೋ ಒಂದು ಯೂಟ್ಯೂಬಿಂದ ನಿಮ್ಮದು ಚಾನಲಿಂದ ಬಂದರೆ ಒಂದು 5-10 ರೂಪಾಯಿ ಕಮ್ಮಿ ಆಗುತ್ತೆ. ಹಾಂ ಹಾಂ ಹಾಂ. ಫೈನಲ್ ಒಂದು 6ಕ್ಕೆ ಬಂದರೆ ಬಿಡ್ತೀರಾ? 6ಕ್ಕೆ ಆಗಲ್ಲ ಸರ್, ಯಾಕಂದರೆ ಟೈರ್ ಹೊಸದಾವೆ, ಇನ್ಸೂರೆನ್ಸ್ ಐತಲ್ಲ.
ಅದೇ ಈಗ ಮಾಡಲು ಸ್ವಲ್ಪ ಅಲ್ಲೇ ಓಲ್ಡ್ ಆಯಿತು ಅದ್ರ ಬಿಟ್ಟು 4 ಓನರ್ ಆಗಿದ್ದಾರೆ. ಸ್ವಲ್ಪ ನೋಡಿ ಮಾಡಿಕೊಡಿ ಇದ್ರಿ ಮತ್ತೆ. ಓಕೆ ಸರಿ ಸರ್, ಕಳಿಸಿ ನೋಡೋಣ. 6 ಮೇಲೆ ಮಾಡ್ತೀವಿ, 6 ಒಳಗಡೆ ಮಾಡಲ್ಲ. ಹಾಂ ಹಾಂ ಸರಿ ಸರ್, ಆಯ್ತು. ಇದೇ ನಂಬರ್ ಹಾಕಿಲ್ಲ? ಹಾಂ, ಇದೇ ನಂಬರ್ ಹಾಕಿ. ಇಂಜಿನ್ ಗಾಡೀಲಿ ಏನು ಕೆಲಸ ಇಲ್ಲ ಸರ್, ಮತ್ತೆ ಅದನ್ನು ಅದೇ ಅಂದರೆ ಗಾಡಿ ತೊಗೊಂಡ್ರೆ ಸುಮ್ಮನೆ ಆರಾಮಾಗಿ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಂಬೋದು, ಏನು ಕೆಲಸ ಇಲ್ಲ. ಹ್ಞೂ ಸರ್, ಯಾಕಂದರೆ ಇನ್ಶೂರೆನ್ಸ್ ಐತೆ, ಟ್ಯಾಕ್ಸ್ ಐತೆ, ಅಲ್ಲಿಂದ ಟೈರ್ ಓಕೆ ಇದೆ, ಮತ್ತೆ ಹಳೆ ಅಪ್ಗ್ರೇಷನ್ ಮಾಡ್ತೀನಿ, ಆಯಿಲ್ ಚೇಂಜ್ ಆಗಿದೆ, ಹೌಸಿಂಗ್ ಆಯಿಲ್, ಗೇರ್ ಬಾಕ್ಸ್ ಎಲ್ಲ ಆಗಿದೆ ಸರ್. ಎಲ್ಲ ನೀವೇ ಈಗ ರೀಸೆಂಟಾಗಿ ಮಾಡಿಸಿದ್ರೆ? ಹಾಂ ಸರ್, ಮಾಡ್ತೀವಿ. ಅಂದರೆ ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಸದ್ಯಕ್ಕೆ, ಒಂದು 3-4 ತಿಂಗಳು ಅಂತಾರೆ. ಹ್ಞೂ ಸರ್, ಮಾಡಿಸಿ ಒಂದು 10,000 ಕಿಲೋಮೀಟ್ರ್ ಅಷ್ಟೇ ಓಡಿದ್ದೀನಿ ನಾನು, ಅದನ್ನು ಅವನ್ನೆಲ್ಲ ಮಾಡಿಸಿ. ಓಕೆ ಸರ್, ಆಯ್ತು ಬಿಡಿ ಸರ್, ಅಪ್ಡೇಟ್ ಮಾಡ್ತೀನಿ. ಓಕೆ ಸರಿ. ಓಕೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಈ ಓನರ್ ಡೈರೆಕ್ಟಾಗಿ ಕೊಟ್ಟಿರೋಂಥ ಮಾಹಿತಿ. ನಿಮಗೆ ಇನ್ನೂ ಏನಾದರೂ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕು ಅಂದರೆ, ಅಥವಾ ಲೊಕೇಶನ್ ಸಹ ಗೊತ್ತಾಗಲಿಲ್ಲ ಅಂದರೆ, ನೀವು ಸ್ಕ್ರೀನ್ ಮೇಲೆ ಏನು ಮೊಬೈಲ್ ನಂಬರ್ ಕಾಣಿಸಿಲ್ಲ, ಅದು ಈ ಗಾಡಿ ಓನರ್ ನಂಬರ್ ಆಗಿತ್ತು ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವ್ರಿಗೆ ಕರೆ ಮಾಡಿದರೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಅವ್ರ ಕಡೆದೇ ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ಮಾತಾಡಿದರೆ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು, ಆದಷ್ಟು ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ವೀಕ್ಷಕರೇ, ನೀವು ನಿಮ್ಮ ಗಾಡಿ ಫೋಟೋಸು ಡೀಟೇಲ್ಸು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಅವ್ರದ್ದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಕಡೆದನ್ನು ನೀವು ಸೇಲ್ ಮಾಡಿಸಿ ಕೊಡ್ಬೋದು ವೀಕ್ಷಕರೇ. ಯಾವುದಾರದ ಕಮಿಷನ್ ಕೂಡ ಇರೋದಿಲ್ಲ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.